ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ ಅಂತ ಕೇಳ್ತಿದ್ದೀನಿ. ಇವತ್ತು ನನಗೊಂದು ಮೇಕಪ್ ಇತ್ತು, ನೀವು ಕೇಳಿರ್ತೀರಾ ನೀಲಾ ಮ್ಯಾಮ್ನ, ಅವರಿಗೆ ನನ್ನ ಮೇಕಪ್ ಇತ್ತು. ಹಾಗೆ ನಾನು ಹೊರಡ್ತಾ ಇದ್ದೆ 7 ಹಾಗೆ. ಸ್ವಲ್ಪ ಲೇಟ್ ಆಯಿತು, ಆದ್ರೂ ಮಳೆ ಎಲ್ಲ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಹೊರಟಿದ್ದೆ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿತ್ತು. ಹೋಗಿ ನೋಡಿ ಅವರಿಗೆ ಹೇರ್ ಸ್ಟೈಲ್ ಮಾಡಿದ್ದೀನಿ. ಇದೇ ಥರ ಬೇಕಂತ ಹೇಳಿದರು. ಈ ಥರ ಹೇರ್ ಸ್ಟೈಲ್ ಮೇಕಪ್ನ ಮಾಡಿದೆ. ಅವ್ರ ಜೊತೆ ನಾನು ಒಂದು 2-3 ಟೈಮ್ಸ್ ವರ್ಕ್ ಮಾಡಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ, ಅಂದರೆ ಎಲ್ಲರನ್ನೂ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಅಷ್ಟು ಪ್ರೀತಿಯಿಂದ ಸೆಲ್ಫಿ ಕೇಳಿದ್ರು ಕೊಡ್ತಾರೆ, ಏನೇ ಹೇಳಿದ್ರು ಇಲ್ಲ ಅಂತ ಹೇಳಲ್ಲ, ಕೊಡ್ತಾರೆ. ಬಟ್ ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಎಲ್ಲರ ಜೊತೆ ಕಾಮನ್ ಆಗಿ, ಅಂದರೆ ನಾವೆಲ್ಲ ಹೇಗೆ ಕ್ಯಾಶುವಲ್ ಆಗಿರ್ತೀವಿ ಅದೇ ಥರ ಅವ್ರು ನಮ್ಮ ಜೊತೆ ಇರ್ತಾರೆ. ಏನೇ ಕೇಳಿದ್ರು ಮಮ್ಮಿ ಹಿಂಗೆ ನಿಂತ್ಕೊಳ್ಳೋಣ, ಹಂಗೆ ನಿಂತ್ಕೊಳ್ಳೋಣ ಸೆಲ್ಫಿ ಅಂತ ಹೇಳಿದ್ರು ಯಾವೆಲ್ಲ ಸೆಲ್ಫಿಗೂ ಓಕೆ ಅಂತ ಹೇಳ್ತಾರೆ. ಹಾಗೆ ಅವ್ರ ಹತ್ರ ನಾನು ಮೇಕಪ್ ಒಂದು ಚಿಕ್ಕ ರಿವ್ಯೂನ ತೊಗೊಂಡಿದ್ದೀನಿ, ನೀವು ಕೇಳಿ. ಹಾಯ್ ಮ್ಯಾಮ್. ಹಾಯ್, ಹೇಳಿ. ಇವತ್ತಿನ ಮೇಕಪ್ ನಿಮ್ಗೆ ಹೇಗೆ ಅನಿಸ್ತು? ಒಂದು ರಿವ್ಯೂಸ್ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರಿಯಾ. ಓಕೆ, ವೆಲ್ಕಮ್ ಮ್ಯಾಮ್. ಸೊ ಈ ಒಂದು ಮೇಕಪ್ ನಾನು ಮಾಡಬೇಕು ಅಂತ ಆಸೆ ಆದಾಗ, ಅಥವಾ ನನಗೆ ಇಂಟ್ರೆಸ್ಟ್ ಇತ್ತು, ಒಂದು ಪಿಕಾಕ್ ಇದರಲ್ಲಿ ನಾನು ಐ ಮೇಕಪ್ ಮಾಡ್ಕೋಬೇಕು ಅಂತ. ಓಕೆ. ಸೊ ನಾನು ಮೇ ಬಿ ಲಾಸ್ಟ್ ನೈಟ್ ಅಥವಾ ಡೇ ಬಿಫೋರ್ 1 ಡೇ ಅಷ್ಟೇ ನಾನು ನಿಮಗೆ ಆ ಫೋಟೋ ಕಳಿಸ್ಬಿಟ್ಟು ಕೇಳಿದೆ ನಂಗೆ ಹಿಂಗೆ ಮೇಕಪ್ ಬೇಕು ಅಂತ. ಓಕೆ. ವಿತೌಟ್ ಎನಿ ರೀಸನ್ ನೀವು ಎಸ್ ಅಂತ ಹೇಳಿದ್ರೆ ಆವಾಗ ನಂಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಆದರೆ ಒಂಥರ ಡೌಟ್ ಇತ್ತು, ಇದು ಹೆಂಗಾಗುತ್ತೋ ಏನು, ನಾನೇನೋ ಥೀಮ್ ರೆಡಿ ಮಾಡ್ಕೊಂಡಿದ್ದೀನಿ, ಬಟ್ ಮೇಕಪ್ ಚೆನ್ನಾಗಾಗಲಿಲ್ಲ ಅಂದರೆ ಏನು ಅಂತ ಒಂದು ಸ್ವಲ್ಪ ಭಯ ಇತ್ತು. ಒನ್ಸ್ ನೀವು ಒಂದು ಐ ಮಾಡಿದ್ಮೇಲೆ ನನಗೆ ತೋರಿಸ್ತಾ ಇದ್ರಿ ಮಧ್ಯ ಇದು ಹೇಗಾಯಿತು ನೋಡಿ ಅಂತ. ಆಮೇಲೆ ನನಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು, ಓಕೆ ಇದು ಪರ್ಫೆಕ್ಟ್ ಆಗುತ್ತೆ ಅಂತ. ಒನ್ಸ್ ಐ ಮೇಕಪ್ ಕಂಪ್ಲೀಟ್ ಆದ ತಕ್ಷಣ ರಿಯಲ್ ಲುಕ್ ನನಗೆ ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ನನಗೆ ಎಲ್ಲೂ ನೋವಾಗಲಿಲ್ಲ. ನೀವು ಎಕ್ಸ್ಟೆನ್ಷನ್ ಎಲ್ಲ ಹಾಕಿದ್ರಿ, ಬಟ್ ನನಗೆ ಎಲ್ಲೂ ಪೇಯ್ನ್ ಅನ್ನಿಸ್ಲಿಲ್ಲ. ಮತ್ತು ಮಧ್ಯ ಪ್ರಿಯಾ ಅವರು ಕೇಳ್ತಾಯಿದ್ರು, ಇದು ನೋಡ್ತಾ ಇದೆಯಾ, ಇದು ಓಕೆನಾ ಅಂತ. ಮತ್ತು ಮಧ್ಯ ಅವರು ಕನ್ನಡಿ ತೋರಿಸ್ತಾಯಿದ್ರು, ಹೇಗಿದೆ ನೋಡಿ. ಸೊ ಹಾಗಾಗಿ ನನಗೆ ಈಸಿ ಅನ್ನಿಸ್ತು, ಇದೇನೋ ನಾನು ಹೆವಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅಥವಾ ಇದು ಯಾರೋ ಡಿಫ್ರೆಂಟ್ ವ್ಯಕ್ತಿ ನನಗೇನೋ ಮಾಡ್ತಿದ್ದಾರೆ ಡಿಫ್ರೆಂಟಾಗಿ ಅಂತ, ಏನೋ ಹೆವಿ ಅಂತ ಅನಿಸ್ಲಿಲ್ಲ. ಮತ್ತು ವೆರಿ ಫ್ರೆಂಡ್ಲಿ ಆಗಿತ್ತು. ನಾನು ಹೇಗೆ ಹೇಳಿದ್ನೋ ಅದೇ ರೀತಿ ಲುಕ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇಲ್ಲಿ ಫೌಂಡೇಶನ್ ಪ್ಯಾಚ್ ಆಗ್ಬೋದು ಅಥವಾ ಕ್ರ್ಯಾಕ್ ಆಗ್ಬೋದು ಏನೂ ಆಗಿಲ್ಲ. ಸೊ ಪ್ರಾಡಕ್ಟೂ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀರಾ. ನಾನು ಹೇಳೋದೇನು ಅಂದರೆ, ಬೇಗ ರೆಡಿ ಆಗಬೇಕು, ಒಳ್ಳೆ ಲುಕ್ ಬರಬೇಕು ಅಂತಂದರೆ ಕಾಂಟ್ಯಾಕ್ಟ್ ಪ್ರಿಯಾ. ಯಾಕಂದರೆ ಅವರು ಅರ್ಧ ಗಂಟೆ ನಿಮ್ಮನ್ನು ರೆಡಿ ಮಾಡಿಬಿಡ್ತಾರೆ. ಅರ್ಧ ಗಂಟೆಗೆ ರೆಡಿ ಆಗುತ್ತೆ ಅಂತ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತಲ್ಲ, ಶಿ ಹ್ಯಾವ್ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಅವರು ಬೇಗ ನಿಮ್ಮ ಫೇಸ್ ಸ್ಕಿನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಗ ಅವರು ಕ್ವಿಕ್ಕಾಗಿ ಮೇಕಪ್ನ ಮುಗಿಸ್ತಾರೆ. ಸೊ ನೆಕ್ಸ್ಟ್ ನಿಮ್ಗೆ ಏನಾದರೂ ಅಕೇಶನ್ ಇದೆಯಾ, ಮದುವೆ ಅಥವಾ ಮುಂಜಿ ಅಥವಾ ಏನಾದರೂ ಕಾರ್ಯಕ್ರಮ, ಬರ್ಡೇ, ಪ್ರೀ ವೆಡ್ಡಿಂಗ್ ಶೂಟ್ ಏನೇ ಇರಲಿ, ಜಸ್ಟ್ ಕಾಲ್ ಪ್ರಿಯಾ. ಆ್ಯಂಡ್ ನಿಮ್ಗೆ ಯಾವ ರೀತಿ ಥೀಮ್ ಬೇಕು ಅಥವಾ ನಿಮ್ಮ ಮೇಕಪ್ ಲುಕ್ ಹಿಂಗೇ ಬೇಕು ಅನ್ನೋದಿದ್ರೆ ಜಸ್ಟ್ ಅವ್ರಿಗೆ ಒಂದು ಮೆಸೇಜ್ ಕಳಿಸಿ, ಶಿ ವಿಲ್ ಗೈಡ್ ಯು ಅದ್ರ ಬಗ್ಗೆ ಹೇಗೆ ರೆಡಿ ಆಗಬೇಕು ಅಂತ. ಥ್ಯಾಂಕ್ ಯು ಪ್ರಿಯಾ. ಮತ್ತು ನೆಕ್ಸ್ಟ್ ಇವೆಂಟ್ಗೆ ನಾನು ನಿಮಗೇ ಹೇಳ್ತೀನಿ. ಆಮೇಲೆ ನೀವು ಆನ್ ಟೈಮ್ ಬರ್ತೀರಾ, ಆನ್ ಟೈಮ್ ಹೇಳಿ ಟೈಮ್ಗೆ ನನಗೆ ಮೇಕಪ್ ಕಂಪ್ಲೀಟ್ ಮಾಡಿಕೊಡ್ತೀರಾ. ಮೇಕಪ್ ಕಂಪ್ಲೀಟ್ ಆದಮೇಲೆ, ಅಂದರೆ ಈವೆಂಟ್ ಎಲ್ಲ ಮುಗಿದ್ಮೇಲೆ ಪೇಷನ್ಸ್ಲಿ ನೀವು ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ, ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್. ಆಮೇಲೆ ಒಂದು ಹೇರ್ ಸ್ಟೈಲ್ ತೆಗ್ದಾದ್ಮೇಲೆ ಅದನ್ನು ಹೆಂಗೆ ಕೇರ್ ಮಾಡಬೇಕು ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತೀರಾ. ಮೇಕಪ್ ರಿಮೂವಲ್ ಆದಮೇಲೆ ಒಂದು ಲೈಟ್ ಮಸಾಜ್ ಕೊಡ್ತೀರಾ ಐಬ್ರೋಸ್ ಮತ್ತು ಫೇಸ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸರ್ವಿಸ್. ಯಾರಿಗಾದರೂ ಈವೆಂಟ್ಸ್ ಇದ್ದರೆ ದಯವಿಟ್ಟು ಪ್ರಿಯಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬ್ಯೂಟಿಫುಲ್ ಲುಕ್ನ ಕ್ರಿಯೇಟ್ ಮಾಡಿಕೊಡಿ. ಥ್ಯಾಂಕ್ ಯು ಮ್ಯಾಮ್. ನೋಡಿ, ಅವರು ಹೇಳಿದ್ರು ನನಗೆ, ಬಟ್ ಅಷ್ಟು ಅವತ್ತೇ ಸ್ವಲ್ಪ ಲೇಟಾಗೇ ಹೋಗಿದ್ದೆ ನಾನು, ಅಂದರೆ ಸ್ವಲ್ಪ ಲೇಟ್ ಆಗೋಯ್ತು ನನಗೆ ಹೋಗೋದಕ್ಕೆ. ಬಟ್ ತುಂಬ ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿ. ಒಂದು ಸ್ವಲ್ಪನೂ ಅವ್ರ ಹತ್ರ ನಾನು ಇಷ್ಟು ದೊಡ್ಡ ವ್ಯಕ್ತಿ ಯಾಕೆ ಅವ್ರನ್ನೆಲ್ಲ ಇದು ಮಾಡಬೇಕು ಅನ್ನೋದು ಏನೂ ಇಲ್ಲ. ಎಷ್ಟು ಚೆನ್ನಾಗಿ ನೋಡಿ, ಚೆನ್ನಾಗಿ ನಿಂತ್ಕೊಂಡು ನನ್ನ ಹತ್ರ ಸರಿಯಾಗಿ ನಿಂತ್ಕೊಂಡು ಅಂತ ಹೇಳ್ತಾಯಿದ್ರು. ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.